ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆ ಇಂಟೆನ್ಷನ್ನಿಂದ ಬೆಂಗಳೂರನ್ನ ಚೇಂಜ್ ಮಾಡಬೇಕು ಅನ್ನುವಂಥ ಒಂದು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಈ ಸಜೆಷನ್ಸ್ ಕೊಡ್ತಾ ಇರೋದು ನಾವು. ಸಿಸ್ಟಮ್ ಚೇಂಜ್ ಆಗಬೇಕು ಅಂತ. ಯಾರೋ ಒಬ್ಬ ಸಸ್ಪೆಂಡ್ ಮಾಡಿಬಿಟ್ರೆ, ಒಬ್ಬ ಎಇನೋ AEEನೋ ಇಡೀ ಬೆಂಗಳೂರು ವ್ಯವಸ್ಥೆ ಪರಿವರ್ತನೆ ಆಗಲ್ಲ. ಜನಕ್ಕೆ ಇನ್ಫಾರ್ಮೇಶನ್ ಕೊಡಬೇಕು. ನನ್ನ ರೋಡ್ ಹಿಸ್ಟ್ರಿ, ಈ ರಸ್ತೆ ಯಾವಾಗ ಲಾಸ್ಟ್ ಹಾಕಿದ್ರು, ಈ ರಸ್ತೆಯಲ್ಲಿ ಯಾವಾಗ, ಈಗಿರುವಂಥ ರಸ್ತೆ ಪೀರಿಯಡ್, ಮೇಂಟೆನೆನ್ಸ್ ಪೀರಿಯಡ್ ಎಷ್ಟು ದಿವಸ ತನಕ ಇದೆ, ಇದನ್ನ ಬೆಂಗಳೂರಿನಲ್ಲಿರುವಂಥ ಟೆಕ್ ಟ್ಯಾಲೆಂಟಿಗೆ ನೀವು ಒಂದು ವಾರದಲ್ಲಿ ಈ ಡ್ಯಾಶ್ ಬೋರ್ಡ್ನ ನೀವು ರೆಡಿ ಮಾಡ್ಬೋದು. ಒಂದೇ ಒಂದು ವಾರದಲ್ಲಿ ಅಷ್ಟು ಜನ ವಾಲಂಟಿಯರ್ಸ್ ಬರ್ತಾರೆ. ಬೆಂಗಳೂರಿನಲ್ಲಿ ಇದನ್ನು ನಾವು ಮಾಡ್ಕೊಡ್ತೀವಿ, ಬೆಂಗಳೂರಿಗೆ ಇದು ಉಪಯೋಗ ಆಗುತ್ತೆ ಅಂತ. 60 ದಿವಸದ ಒಳಗಡೆ ಈ ಒಂದು ಲೈವ್ ಡ್ಯಾಶ್ ಬೋರ್ಡ್ ಮಾಡಬೇಕು. ಮಂತ್ರಿಗಳಿಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಸಹಾಯ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ ದುಡ್ಡಲ್ಲಿ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯೋ ಆ ಬೆಂಗಳೂರಿನ ನಾಗರಿಕನಿಗೆ ನನ್ನ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನು ಕೆಲಸ ಆಗ್ತಾ ಇದೆ, ಯಾರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನು ನಾನು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಅಕೌಂಟಬಿಲಿಟಿ ಸಿಗತ್ತೆ. ಸಿಟಿಸನ್ಸಿಗೆ ಎಂಪವರ್ಮೆಂಟ್ ಸಿಗತ್ತೆ. ನಮ್ಮ ಮನೆ ಇರುವಂಥ ರಸ್ತೆಯಲ್ಲಿ 4 ರೋಡ್ನಲ್ಲಿ ಯಾವುದೋ ಒಂದು ಕೆಲಸ ಆಗ್ತಾ ಇದೆ, ಸುಮ್ಮನೆ ಯಾವುದೋ ರಸ್ತೆ ಈಗ ಓಪನ್ ಆಗಿ ಮೊನ್ನೆ ನಿಮ್ಮ ಟಿವಿಗಳಲ್ಲೇ ಬಂತು, ಕಡಬಗೆರೆ ಚಲಗಟ್ಟ ರಸ್ತೆ ಇನಾಗ್ರೇಷನ್ಗಿಂತ ಮುಂಚೆನೇ ಕುಸ್ತೋಗ್ಬಿಡ್ತು. ಒಂದ್ ರೀತಿ ನೋಡಿದ್ರೆ ಒಂದೊಂಥರ ಜನಾನುರಾಗಿ ಸರ್ಕಾರ ಅಂತಾನೆ ಅನ್ಸುತ್ತೆ. ಏಕೆಂದ್ರೆ ಈಗ ಅಕಸ್ಮಾತ್ ಏನಾದರೂ ಶುರುವಾದ ಮೇಲೆ ಅದು ಕುಸ್ತಿದ್ದಿದ್ರೆ ಹಾನಿ, ಜೀವಾಪಾಯ ಇವು ಎಲ್ಲ ಇರ್ತಾ ಇತ್ತು, ಪರಿಹಾರ ಕೊಡಬೇಕಾಗಿರೋದು ಇದೆಲ್ಲ ಇರೋದು. ಇದು ಶುರುವಾಗಕ್ಕಿಂತ ಮುಂಚೆನೆ ಕುಸ್ತೋಗ್ಬಿಟ್ಟಿರೋದ್ರಿಂದ ಇದು ಒಂಥರ ಜನರನ್ನ ಹಿತಾಸಕ್ತಿ ಮನಸ್ಸಲ್ಲಿ ಇಟ್ಕೊಂಡೇನೆ ಮಾಡ್ದಂಗಿದೆ ಅಂತಲೂ ಅನ್ಸುತ್ತೆ. ಆದರೆ ಇದು ಎಷ್ಟು ದಿವಸ ಇದೇ ಥರ ವ್ಯವಸ್ಥೆ ನಡೆಯೋದು? ನಾನು ವ್ಯಂಗ್ಯವಾಗಿ ಇವಾಗ ಹೇಳಿದ್ದೀನಿ, ಬಟ್ ದಿಸ್ ಇಸ್ ಹೌ ಅನ್ಫಾರ್ಚುನೇಟ್ಲಿ ದ ಸಿಸ್ಟಮ್ ಹ್ಯಾಸ್ ಬಿಕಮ್. ಸೊ ಬೆಂಗಳೂರಿನ ನಾಗರಿಕರಿಗೆ ನನ್ನ ಏರಿಯಾ, ನನ್ನ ವಾರ್ಡು, ನನ್ನ ರಸ್ತೆ, ಯಾರು ಅದನ್ನ ಮಾಡ್ತಾ ಇದ್ದಾರೆ, ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಿ, ಇದರ ಇನ್ಚಾರ್ಜ್ ಇಂಜಿನಿಯರ್ ಯಾರು, ಕಾಂಟ್ರಾಕ್ಟರ್ ಯಾರು, ಇದರ ಮೇಂಟೆನೆನ್ಸ್ ಪೀರಿಯಡ್ ಏನು, ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಎಷ್ಟು ದಿವಸ, ಅಷ್ಟು ಒಳಗಡೆ ಆಗಲಿಲ್ಲ, ಅದು ಏನಾರೋ ಕೆಟ್ಟೋಯ್ತು, ಹಾಳಾಯಿತು ರಸ್ತೆ ಅಂತಂದ್ರೆ ಯಾರನ್ನ, ಹೂ ಶುಡ್ ವಿ ಹೋಲ್ಡ್ ಅಕೌಂಟಬಲ್? ಈ ಪ್ರಶ್ನೆಗೆ ಜನಕ್ಕೆ ಉತ್ತರ ಕೊಡಿ, ಸಿಸ್ಟಮ್ಯಾಟಿಕ್ ಆಗಿ ಉತ್ತರ ಕೊಡಿ. ನಾನು ನಿಮ್ಮ ಸರ್ಕಾರ ಅನೌನ್ಸ್ ಮಾಡಿರುವಂಥ ಪ್ರಾಜೆಕ್ಟ್ಗಳ ಹೆಡ್ಲೈನ್ನ ಕೊಟ್ಟಿದ್ದು. ಕೇವಲ 1 ವರ್ಷದಲ್ಲಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಒಂದೊಂದು ಸತಿ ಒಂದೊಂದು ನಂಬರು. ಬಹುಶಃ ಅಧಿಕಾರಿಗಳನ್ನೇ ಕರೆದು ನೀವು ಯಾವ ನಂಬರು ಏನು ಒಂದ್ಸತಿ ಒಟ್ಟಿಗೆ ಕೊಡಿ ಅಂತಂದ್ರೆ ಅವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇದನ್ನ ಡಿಸೆಂಬರಲ್ಲಿ ಹಿಂಗೆ ಹೇಳಿದ್ರಿ, ಅಕ್ಟೋಬರಲ್ಲಿ ಹಿಂಗೆ ಹೇಳಿದ್ರಿ, ಸೆಪ್ಟೆಂಬರಲ್ಲಿ ಹೇಳಿದ್ರಿ, ಯಾವ್ದು ಏನು ಅಂತ. ಪ್ಲೀಸ್ ರಿಲೀಸ್ ಅ ವೈಟ್ ಪೇಪರ್, ಪ್ಲೀಸ್ ಲಾಂಚ್ ಡ್ಯಾಶ್ ಬೋರ್ಡ್, ಲೈವ್ ಡ್ಯಾಶ್ ಬೋರ್ಡ್, ಏನು ನಡೀತಾ ಇದೆ ಏನು ಅನ್ನೋದನ್ನ ಮಾಡಬೇಕು.